ಇಲ್ಲ, ಯಾರಿಗೆ ಕೋಪ ತಾಪ ಬರ್ತದೆ? ನೀನು ಯಾರನ್ನು ಸ್ವೀಕರಿಸೋಲ್ವೋ ಅವರೇ ನಿನ್ನ ಮೇಲೆ ಹಾಬಿ ಆಗಿಬಿಡ್ತಾರೆ. ಬೆಳಗ್ಗೆ ಎದ್ದು ಕೂಡಲೇ ಅವ್ರದ್ದೇ ನೆನಪು, ನೀನು ಅವ್ರದ್ದೇ ಜಪ ಮಾಡ್ತಿರ್ತೀಯ, ಅವ್ರನ್ನೇ ನೆನೆಸ್ತಾ ಇರ್ತೀಯ, ಅವ್ರದ್ದೇ ಧ್ಯಾನ ಮಾಡ್ತೀಯ. ಧ್ಯಾನ, ಜ್ಞಾನ, ಗಾನ ಇವು ಮೂರು ನಮ್ಮನ್ನೆಲ್ಲ ಒಂದು ಸೇರಿಸ್ಲಿಕ್ಕೆ ಒಂದು ಉತ್ತಮವಾದ ಮಾರ್ಗ ಆಗುತ್ತೆ. ತಿಳಿದವ್ರು ಯಾವತ್ತೂ ನಮಗೆ ಹೇಳೋದಿಲ್ಲ, ಯಾರು ಹೇಳೋಕ್ಕೆ ಬಂದವ್ರಿಗೆ ತಿಳಿದಿಲ್ಲ ಅಂತ ಅನ್ಕೋಬೇಕು. ಹಾಸನ್ ಕಟ್ಟಾಯ ಶಿವಕುಮಾರ್. ಹಾಂ. ಇಷ್ಟೆಲ್ಲ ಆಶ್ರಮಗಳಿದೆ, ಮಠಮಾನ್ಯಗಳಿದೆ, ಆದರೂ ಸಹ ನಮ್ಮ ಹಿಂದುತ್ವದಲ್ಲಿ ಯಾಕೆ ಮತಾಂತರ ಆಗ್ತಾ ಇದ್ದಾರೆ ಗುರೂಜಿ? ತಾವು ಏನಾದರೂ ಇದಕ್ಕೊಂದು ಪರಿಹಾರ ಆಗಬೇಕು. ಏಕೆಂದರೆ ನಮ್ಮಲ್ಲಿ ಅನೇಕವಾದ ಇಂಥ ಗುರುಕುಲಗಳು, ಮಠಮಾನ್ಯಗಳು ಹಿಂದುತ್ವದ ಉಳಿವಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲ ಅದರಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀರಿ. ಆದರೆ ಈ ಹಿಂದುತ್ವದಿಂದ ಮತಾಂತರ ಆಗ್ತಾ ಇರೋದನ್ನು ತಾವು ತಡಿಬೇಕು ಅಂತ ತಮ್ಮಲ್ಲಿ ವಿನಂತಿ. ಆಯಿತು. ಅಲ್ಲ ನೋಡಿ, ಅದೇನಾಗತ್ತೆ, ಬಡವರಿಗೆ ದುಡ್ಡು ಕೊಟ್ಬಿಟ್ಟು ಮತಾಂತರ ಮಾಡ್ತಾರೆ. ಕೆಲವು ಸಲ ನಿಮ್ಗೆ ಆಶೀರ್ವಾದ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿಮ್ಮ ಪಾಪ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅದರಿಂದನೂ ಕೆಲವರು ಈ ಥರ ಆಮಿಷದಿಂದ ಹೋಗ್ತಾರೆ. ಅವ್ರಿಗೆಲ್ಲ ಅದಕ್ಕೆ ಧ್ಯಾನ, ಭಜನೆ ಇವೆಲ್ಲ ಮಾಡ್ತಾ ಬಂದರೆ ಸರಿ ಹೋಗ್ತಾರೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಬರೀ ದೇವಸ್ಥಾನಕ್ಕೆ ಹೋಗೋದು, ತೆಂಗಿನಕಾಯಿ ಹೊಡೆಯೋದು, ಕರ್ಪೂರ ಆರತಿ ತೊಗೊಳ್ಳೋದು, ಬಂದುಬಿಡೋದು. ಇಷ್ಟೇ ಇದ್ದರೆ ಅವ್ರಿಗೆ ಮನಸ್ಸಿಗೆ ಅದು ಏನು ಬೇಕಿದೆಯೋ ಅದು ಸಿಕ್ಕದೇ ಇರ್ತಿರ್ತದೆ. ಅವರು ಬೇರೆ ಕಡೆ ಹೋದಾಗ ಅಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾರೆ, ಅಲ್ಲಿ ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ, ನೀನೆಲ್ಲ ಪಾಪಗಳು ಪರಿಹಾರ ಆಯಿತು ಅಂತ ಹೇಳ್ತಾರೆ. ಹಾಗೆಲ್ಲ ಮಾಡಿದಾಗ ಅವ್ರಿಗೆ ಅನಿಸುತ್ತೆ, ನಾನು ಇಲ್ಲಿರೋದು ಬರಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತಾರೆ. ಅದಕ್ಕೆ ನಮ್ಮಲ್ಲಿ ಅವ್ರಿಗೆ ಒಳ್ಳೆಯ ಧ್ಯಾನ, ಜ್ಞಾನ, ಸಂಗೀತ, ಸಾಹಿತ್ಯ ಇದರಲ್ಲಿ ರುಚಿ ಬಂದರೆ ಅವ್ರು ಬೇರೆ ಯಾಕೆ ಹೋಗೋದಿಲ್ಲ. ಹಂಗೆ ಮಾಡ್ತಾರೆ. ಸಾಗರದಿಂದ ಗುರುಜಿ, ನಂಜುಂಡ ಅಂತೇಳಿ. ನನಗೆ ನೀವು ವ್ಯಕ್ತಿಗಳು ಹೇಗಿದ್ದಾರೆ ಹಾಗೆ ಸ್ವೀಕರಿಸಿ ಅಂತ ಹೇಳ್ತೀರಾ, ಆದರೆ ನನಗೆ ಕೆಲವು ವ್ಯಕ್ತಿಗಳನ್ನ ಆ ಥರ ಸ್ವೀಕರಿಸೋಕೆ ಆಗ್ತಾ ಇಲ್ಲ ಗುರುಜಿ. ಏನು ಮಾಡಬೇಕು? ಸರಿಪ್ಪ, ಸ್ವೀಕರಿಸ್ಬೇಡ. ಸ್ವೀಕರಿಸದೇ ಇದ್ದರೆ ಯಾರಿಗೆ ತೊಂದರೆ? ನೀನು ಸ್ವೀಕರಿಸದೇ ಇದ್ದರೆ ಅವ್ರು ಬದಲಾಗ್ತಾರಾ? ಇಲ್ಲ. ಯಾರಿಗೆ ಕೋಪ ತಾಪ ಬರ್ತದೆ? ನೀನು ಯಾರನ್ನು ಸ್ವೀಕರಿಸೋಲ್ವೋ ಅವರೇ ನಿನ್ನ ಮೇಲೆ ಹಾಬಿ ಆಗಿಬಿಡ್ತಾರೆ. ಬೆಳಗ್ಗೆ ಎದ್ದು ಕೂಡಲೇ ಅವ್ರದ್ದೇ ನೆನಪು, ನೀನು ಅವ್ರದ್ದೇ ಜಪ ಮಾಡ್ತಿರ್ತೀಯ, ಅವ್ರನ್ನೇ ನೆನೆಸ್ತಾ ಇರ್ತೀಯ, ಅವ್ರದ್ದೇ ಧ್ಯಾನ ಮಾಡ್ತೀಯ. ಮಿಕ್ಕಿದೆಲ್ಲ ಹಾಳಾಗ್ತದೋ ಇಲ್ಲೋ? ಯಾಕೆ ನಾವು ಸ್ವೀಕಾರ ಮಾಡಬೇಕು ಅನ್ನೋದು ನಮ್ಮ ಆರೋಗ್ಯ, ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಬೇಕು. ಕಷ್ಟ ಇದೆ, ಆದರೆ ಸ್ವೀಕರಿಸದೇ ಇರೋದು ಇದಕ್ಕಿಂತನೂ ಕಷ್ಟವಾದದ್ದು. ಅದನ್ನು ತಿಳ್ಕೊಬೇಕು ಅಲ್ಲ ಗುರುದೇವ್? ನಮ್ಮೊಳಗೆ ಸಾಕಷ್ಟು ಬಿರುಕುಗಳು ಕಾಣಿಸ್ತಾ ಇವತ್ತು. ಈಗೇನು ಹಿಂದುತ್ವ ಅಂತ ಹೇಳ್ತೀವಿ, ಇದರೊಳಗಡೆನೆ ಸಾಕಷ್ಟು ಬಿರುಕುಗಳು, ಜಾತಿ, ಮತ, ಪಂಥ, ಇದನ್ನೆಲ್ಲ ಸರಿ ಹೋಗಿಸೋದು ಹೆಂಗೆ? ನಾವೆಲ್ಲ ಒಂದಾಗೋದು ಹೆಂಗೆ? ನಾವೆಲ್ಲ ಒಂದಾಗಬೇಕು ಅಂದರೆ, ಒಂದು ಆಪತ್ತು ಬಂದರೆ ಎಲ್ಲ ಒಂದಾಗ್ಬಿಡ್ತಾರೆ. ಈ ಕೋವಿಡ್ ಬಂದಾಗ ಯಾರು ಏನು ನೋಡಲಿಲ್ಲ, ಯಾವ ಜಾತಿ ಧರ್ಮ ಏನು ಎಲ್ಲರೂ ಒಂದಾದರು. ಇಲ್ಲ, ಭಕ್ತಿಯ ಅಲೆ ಎತ್ತು ಅಂತಂದರೆ ಎಲ್ಲರೂ ಸೇರಿ ಒಂದು ಗ್ರಾಮ ದೇವತೆದೇನೋ ಆಗತ್ತೆ, ಫಂಕ್ಷನ್ ಆಗತ್ತೆ, ಗಣಪತಿ ಉತ್ಸವ ಆಗತ್ತೆ, ಅವಾಗೆಲ್ಲ ಒಂದು ಸೇರ್ತಾರೋ ಇಲ್ಲೋ? ಊರೇ ಒಂದು ಸೇರಿಸ್ತಾರೆ. ಹಾಗೆ ಧ್ಯಾನ, ಜ್ಞಾನ, ಗಾನ ಇವು ಮೂರು ನಮ್ಮನ್ನೆಲ್ಲ ಒಂದು ಸೇರಿಸಲಿಕ್ಕೆ ಒಂದು ಉತ್ತಮವಾದ ಮಾರ್ಗ ಆಗುತ್ತೆ. ನಮಸ್ತೆ ಗುರುಜಿ, ನಾನು ಗೋಪಿನಾಥ್ ಶಿವಮೊಗ್ಗದಿಂದ. ಹೇಳಿ. ನೀವು ಮಾತಾಡ್ತಾ ಹೇಳಿದ್ರಿ ಪರ್ಪಸ್ ಆಫ್ ಲೈಫ್ನ ಕಂಡ್ಕೊಳ್ಳಿ ಅಂತ. ಸೊ ಅದನ್ನು ಹೇಗೆ ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿ ಕೇಳ್ತು. ಅಲ್ಲ, ಯಾವುದು ಜೀವನದ ಉದ್ದೇಶ ಅಲ್ಲ ಅನ್ನೋದನ್ನೆಲ್ಲ ಮೊದಲೊಂದು ಪಟ್ಟಿ ಮಾಡಿ, ಅದನ್ನು ಮಾಡ್ತಿದ್ದಾಗ ನೇತಿ ಅನ್ನೋದು ಇದಲ್ಲ ಅಂದಾಗ ಕೊನೆಗೆ ಒಂದಿನ ಸಿಗತ್ತೆ ಯಾವುದು ಅನ್ನೋದು. ಗೊತ್ತಾಯ್ತಲ್ಲ? ಅದಕ್ಕೆ ತಿಳಿದವ್ರು ಯಾವತ್ತೂ ನಮಗೆ ಹೇಳೋದಿಲ್ಲ, ಯಾರು ಹೇಳೋಕ್ಕೆ ಬಂದವ್ರಿಗೆ ತಿಳಿದಿಲ್ಲ ಅಂತ ಅನ್ಕೋಬೇಕು. ಆಯ್ತು. ಥ್ಯಾಂಕ್ ಯು ಸೊ ಮಚ್.